ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಶಿವಮೊಗ್ಗದಲ್ಲಿ ಡೀಸೆಲ್ ಖಾಲಿಯಾಗಿ ರಸ್ತೆ ಮಧ್ಯೆ ನಿಂತ ಕೆಎಸ್ಆರ್ಟಿಸಿ ಬಸ್. ಶಿವಮೊಗ್ಗದಿಂದ ಕುಂದಾಪುರ ಹೋಗುತ್ತಿದ್ದ ಬಸ್ ಗಾಡಿ ನಂಬರ್ KA18F3449 ಮಾರ್ಗ ಮಧ್ಯದಲ್ಲಿ ಡೀಸೆಲ್ ಖಾಲಿಯಾಗಿ ನಿಂತ ಬಸ್. ಮಾಸ್ತಿಕಟ್ಟಿ ಬಳಿ ನಿಂತ ಕೆಎಸ್ಆರ್ಟಿಸಿ ಬಸ್ ಹೊಸನಗರದ ತಾಲೂಕಿನ ಮಾಸ್ತಿಕಟ್ಟಿ ಕೆಎಸ್ಆರ್ಟಿಸಿ ಬಸ್ ಡ್ರೈವರ್ ಡಿಪೋ ಮ್ಯಾನೇಜರ್ಗೆ ಕಾಲ್ ಮಾಡಿದ್ರೆ ನಿನ್ನ ಕೈಯಿಂದ ಹಾಕೊಂಡು ಬಾ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕಿದ ಪ್ರಯಾಣಿಕರು. ಮಾರ್ಗ ಮಧ್ಯೆ ಬಸ್ ಅಂತ ಪರಿಣಾಮ ಪರದಾಡಿದ ಪ್ರಯಾಣಿಕರು. ಸ್ಥಳೀಯರ ಜನರ ಸಹಾಯದಿಂದ ಬೇರೆ ಬಸ್ನಲ್ಲಿ ಪ್ರಯಾಣಿಸಿದ ಪ್ರಯಾಣಿಕರು. ಯಾವ ಮಾಹಿತಿ ಇವಾಗ ಡೀಸೆಲ್ ಖಾಲಿಯಾಗಿದೆ ಖಾಲಿಯಾಗಿರೋದು ಅಂದ್ರೆ ಇಲ್ಲಿ ನಿಂತಿರೋದು ಗಾಡಿ. ಏನಂತ ನಿಮ್ಮ ಮ್ಯಾನೇಜರ್ ಫೋನ್ ಮಾಡಿ ಹೇಳಿದ್ರೆ ನಮ್ಮ ಕೈಯಿಂದ ಹಾಕೊಂಬ ಡೀಸೆಲ್ ಅಂತ ಹೇಳ್ತಾರೆ. ಕೈಯಿಂದ ಹಾಕೋಬ ಅಂತ ಹೇಳ್ತೀವಿ. ಯಾಕೆ ಅವರು ನಿಮ್ಮ ಸಂಬಳದಲ್ಲಿ ಏನಾದ್ರು ಎಕ್ಸ್ಟ್ರಾ ಕೊಡ್ತಾರೆ? ಡೀಸೆಲ್ ಹಾಕಿ ಅಂತ ನಿಮ್ಮ ಸಂಬಳ ಕೊಡ್ತಾರೆ ಆ ಥರ ಓಡಿಸ್ಲಿಕ್ಕೆ ಮಾತ್ರ ಸಂಬಳ. ಆದರೆ ಈಗ ನೀವು ಡೀಸೆಲ್ ಕೈಯಿಂದ ಹಾಕೊಂಡು ನಿಮ್ಮ ಬಾ ಕುಂದಾಪುರಕ್ಕೆ ಅಂತ ಹೇಳ್ತೀವಿ. ಹೆಣ್ಮಕ್ಳ ಹತ್ರ ಕೇಳಿ ಏನು ಸಮಸ್ಯೆ, ಎಷ್ಟೊತ್ತಾಯ್ತು ಹಂಗೆ ಗಾಡಿ ಓಡಿಸೋದ್ರ ಬಗ್ಗೆ ಕೇಳ್ಬಿಡಿ ಸರ್. ಡ್ರೈವರ್ ಏನೋ ಫಾಲ್ಟ್ ಇದೆ ಅಂತ ಯಾರೋ ಹೇಳ್ತಾರೆ. ಎಷ್ಟೊತ್ತಾಯ್ತು ಮೇಡಮ್? ಎಲ್ಲಿ ಹೋಗೋರು ಮೇಡಮ್ ನೀವು? ಕುಂದಾಪುರಕ್ಕೆ ನಾವು ಹಾ. ಗಾಡಿದ ಏನಾದ್ರು ಫಾಲ್ಟ್ ಇದೆಯಾ? ಗಾಡಿದೇನು ಸಮಸ್ಯೆ ಇರುವುದಿಲ್ಲ. ನಾವು ಎಷ್ಟು 10 ವರ್ಷದಿಂದ ಬರ್ತಿರ್ತೀವಿ ಈ ಕಡೆ. ಇವತ್ತೇ ಫಸ್ಟ್ ಡೀಸೆಲ್ ಗಾಡಿ ಓಡಿಸೋದ್ರಲ್ಲಿ ಏನು ಫಾಲ್ಟ್ ಇಲ್ಲ, ಡ್ರೈವರ್ದೇನೋ ಫಾಲ್ಟ್ ಇಲ್ಲ. ನೀವು ಹೇಳ್ತಿರೋದು ಡೀಸೆಲ್ ಖಾಲಿ ಆಗಿದೆಯಾ ಅಂತ ಹೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಸ್ಥಳೀಯರು ಏನ್ ಹೇಳ್ತಾರೆ ಕೇಳೋಣ. ಅಲ್ಲ, KSRTC ಅವ್ರದ್ದು ಡೀಸೆಲ್ ಖಾಲಿ ಆಗಿರೋದೇನು ಹೊಸದೇನಲ್ಲ. ಮೊನ್ನೆ ಒಂದು 5-6 ದಿನದ ಹಿಂದ್ಗಡೆ ಘಾಟಿ ದೇವಸ್ಥಾನದ ಹತ್ರ ಡೀಸೆಲ್ ಖಾಲಿಯಾಗಿ ಇಲ್ಲಿ ಆಟೋದವ್ರು ಬಂದು ಡೀಸೆಲ್ ತಗೊಂಡು ಡ್ರೈವರ್ ತಗೊಂಡು ವಾಪಸ್ ಹೋಗಿದ್ದಾರೆ. ಇಲ್ಲಿಂದ ಹೋಗಿ ಗಾಡಿಗೆ ಹಾಕೊಂಡು ಹೋಗಿದ್ದ ಪರಿಸ್ಥಿತಿಗಳನ್ನು ನಾವು ಈ ಥರ ಒಂದು ತಿಂಗಳೊಳಗೆ 3-4 ಸಲ ನೋಡಿದ್ದೀವಿ ಈ ಥರ ಪರಿಸ್ಥಿತಿಗಳನ್ನು ನಾವು. ಇದು ಈ 3-4 ತಿಂಗಳಕ್ಕಿಂತ ಮುಂಚೆ ಈ ಥರ ಏನಾದ್ರು ಪ್ರಾಬ್ಲಮ್ ಆಗಿದೆ? ತಿಂಗಳಿಂದೆಲ್ಲ ಗೊತ್ತಿಲ್ಲ ನನಗೆ. ಈ 1 ತಿಂಗಳಲ್ಲಿ 3 ಸಲ ನಾನು ನೋಡಿದ್ದೀನಿ ಡೀಸೆಲ್ ಖಾಲಿ ಆಗಿದ್ದು KSRTC. ನಾವು ಕೇಳಿದ್ವಲ್ಲ, KSRTC ಘಾಟ್ ಸೆಕ್ಷನಲ್ಲಿ ಓಡಾಡೋ ಗಾಡಿ ಡೀಸೆಲ್ ಹೆಂಗೆ ಖಾಲಿ ಆಗತ್ತೆ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಸರ್, ಇತ್ತೀಚಿನ ದಿನಗಳಲ್ಲಿ ಹಿಂಗೆ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ.